ಇದೇನು ಹಾಲು ಇಲ್ಲ ನೀರು? ಹೆಂಗ್ ಕಾಣ್ತೈತಿ ನಿಮ್ ಕಣ್ಣಿಗೆ ಅದ ಹಾಲೆಯ? ಅಯ್ಯೋ ಶಿವನೇ, ನೆನ್ನೆ ನಾನು ಮದುವೆ ಹೋಗಿದ್ದೆ ಕಣವ. ಅಲ್ಲಿ ಗಂಡು ಹೆಣ್ಣಿಗೆ ದಾರಿ ಇರ್ತಿದ್ರಲ್ಲ ಆ ನೀರು ಇದ್ದಂಗದೆ. ಏನೋ ರವಷ್ಟು ನೀರಿರೋದಕ್ಕೆ ಹಿಂಗ ಮಾತಾಡೋದು? ಹಾಲ್ ಬರೋ ನೆಪದಲ್ಲಿ ನೀರು ಹೋಯ್ತಾ ಇದೆಯಲ್ಲ, ನೀನ್ ಮಾಡ್ಸೋದು ಸರಿನಾ? ಚಂಪವ್ವ, ನಿಂಗೆ ಇದೆಲ್ಲ ಗೊತ್ತಾಗ್ತಿಲ್ಲ, ಸುಮ್ಕಿರ ಕಣವ. ಮಕ್ಕಳಿಗೆ ಹಾಲು ಕುಡಿಸ್ತಾರಲ್ಲ ಅದು ಗಟ್ಟಿಯಾಗಿರ್ಬಾರ್ದು, ಹೊಸಿ ನೀರ್ ಬೆಳೆಸ್ಕೊಂಡೆ ಕುಡಿಸ್ಬೇಕು. ನೋಡು ಹಾಲಮ್ಮ, ನಮ್ಮ ಮನೆಯಲ್ಲಿ ಯಾವ ಮಕ್ಕಳು ಇಲ್ಲ, ಇರೋವೆಲ್ಲ ಕಳ್ಳನ ಮಕ್ಕಳೇ. ನೀನ್ ಎಂತ ಗಟ್ಟಿ ಹಾಲು ಬೇಕಾದ್ರೂ ಕೊಡು, ಕುಡಿದು ದಕ್ಕಿಸ್ಕೊಂಡ್ಬಿಡ್ತವೆ. ಇವತ್ತಲ್ಲ ನಾಳೆ ನಿಮ್ಗೂ ಮಕ್ಕಳಾಯ್ತವಲ್ಲ. ಅಯ್ಯೋ ಶಿವನೇ, ಯಾವತ್ತೋ ಮಕ್ಕಳು ಹುಡ್ತೇವೆ ಅಂತ ಇವತ್ತಿಂದಲೇ ನೀರು ಹಾಲು ಕುಡಿಯಕಾಯ್ತದೇನವ? ಮುಂಚೆಯಿಂದನೂ ಅಷ್ಟೇ ಬುದ್ಧಿ, ಹಾಲ್ಗೆ ನೀರ್ ಬೆರೆಸೇ ಮಾರ್ಬೇಕು, ಅದೇ ಶಾಸ್ತ್ರ. ಬೇಕಾದ್ರೆ ಹಸು ಎಮ್ಮೆಗಳನ್ನ ಕೇಳಿ, ಇಲ್ಲಂದ್ರೆ ಯಾರು ದೊಡ್ಡವರಿದ್ರೆ ಕೇಳ್ರಿ. ಮಾತೃಶ್ರೀ ರಂಗಮ್ಮನವ್ರೆ, ಬನ್ರಿ ಬನ್ರಿ ಇಲ್ಲಿ. ಎಲ್ಲ ಕೇಳಿಸ್ಕೊಂಡೆ ಅಪ್ಪ. ನಮ್ಮ ಕಾಲದಲ್ಲೂ ಹಾಲಿಗೆ ನೀರ್ ಹಾಕ್ತಾ ಇದ್ಲು, ಆದ್ರೆ ಎಷ್ಟು ಮೋಸ ಇರಲಿಲ್ಲ. ಸೇರಿಗೆ ಸೇರಿ ನೀರ್ ಹಾಕಿದ್ರೆ ಪರವಾಗಿಲ್ಲ, ಆದ್ರೆ ನೀನು ಸೇರಿಗೆ ಎಲ್ಲನೂ ಸೇರಿ ನೀರ್ ಹಾಕ್ತಿಲ್ಲ, ಇದು ಸರಿನೇನಮ್ಮ? ನೋಡಿ ಅಜ್ಜಿ, ಮುಂಚೆ ಆದ್ರೆ ನಾಟಿ ಹಸುಗಳಿದ್ವು, 1 ಲೀಟ್ರೋ 2 ಲೀಟ್ರೋ ಹಾಲು ಕೊಡ್ತಾ ಇದ್ವು, ಅವು ಗಟ್ಟಿಗಿರ್ತಿದ್ವು. ಆದ್ರೆ ಈಗ ಹೈಬ್ರಿಡ್ ಹಸುಗಳು ಹಾಲೇನೋ ಜಾಸ್ತಿ ಕೊಡ್ತವೆ, ಆದ್ರೆ ತಳ್ಳಿಗಿರ್ತಾವಲ್ಲ. ಪರವಾಗಿಲ್ಲ ಕಣವ, ಎಲ್ಲ ವಿಷಯನೂ ಚೆನ್ನಾಗಿ ತಿಳ್ಕೊಂಡ್ಬಿಡ್ತೀಯ. ಈಗ ಅದೇನೋ ಮಾರ್ತಾರಲ್ಲ ಬಣ್ಣದ ಪ್ಯಾಕೆಟ್ ಹಾಲು ಅಂತ, ಅದೇನ್ ಗಟ್ಟಿಗಿರ್ತದ? ಅದ್ರಲ್ಲಿ ಕೊಬ್ಬೆಲ್ಲ ಕಿತ್ಕೊಂಡು ಬರೀ ನೀರ್ ಮಾರ್ತಾರಲ್ಲ. ನಾವೇನು ಹೋಗ್ಲಿ ಪಾಪ ಅಂತ ರೋಗಷ್ಟು ನೀರ್ ಬೆರೆಸಿದ್ರೆ ತಲೆ ಎಲ್ಲ ಮಾತಾಡ್ತೀರಾ? ಚಂಪಚಮಲೆ, ತಿಂಗಳಿಗೆ ಈ ಅಮ್ಮಂದು ಅದೆಷ್ಟು ಬಿಲ್ ಆಗುತ್ತೆ? 1500 ರೂಪಾಯಿ. ಈ ಅಮ್ಮ ಕೊಡೋ ನೀರಿಗೆ 1500 ರೂಪಾಯಿ ಕೊಡ್ಬೇಕೇನೆ? ಯಪ್ಪ ಯಪ್ಪ ಯಪ್ಪ, ಈ ತರ ಆಗೋಗ್ಬಿಟ್ರೆ ನಮ್ಮಂತ ಯಜಮಾನಪ್ಪರು ಮನೇಲಿ ಇರ್ಬೇಕು ಅಥವಾ ಬೀದಿಲೋಗಿ ನಿಂತ್ಕೋಬೇಕು. ಚಂಪಚಮಲೆ, ಹೋದ ತಿಂಗಳು ಬಿಲ್ ಎಲ್ಲ ನಾನು ಚುಕ್ತ ಮಾಡಿದೀನಿ ತಾನೆ. ಹೋದ ತಿಂಗಳ ಲೆಕ್ಕದಲ್ಲೇ ಈ ತಿಂಗಳ ಲೆಕ್ಕನ ಮುಟ್ತು ಅಂತ ಹೇಳಿ ಕಳಿಸು. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ, ಹಿಂಗ ಅಂದ್ಬಿಟ್ರೆ ನಮ್ಮ ಹಸುಗೆ ಏನ್ ತಿನ್ಸೋ ಸ್ವಾಮಿ? ಏನು ನಿಮ್ಮ ಹಸುಗಳು ನಮ್ಮ ಮನೇಲಿರೋ ದಂಡಪಿಂಡಿಗಳ ತರ ಮಸಾಲ ದೋಸೆನ ಕೇಳುತ್ತೆ, ತಿನ್ನೋದು ಹುಲ್ ತಾನೆ. ಅಲ್ಲೆಲ್ಲಾದ್ರೂ ಬೆಳೆದ್ರೆ ತೆಕ್ಕಿತ್ತ ಜೊತೆಗೆ ಬೂಸ ಹಿಂಡಿನ ಕೇಳ್ತಾವಲ್ಲ. ಅಯ್ಯೋ ಶಿವನೇ, ನಿಮ್ಮ ಹಸುಗಳು ಇವತ್ತು ಇವ್ರು ಕೇಳಿದೇವೆ, ನಾಳೆ ಗೋಬಿ ಮಂಚೂರಿ ನೂಡಲ್ಸ್ ಬೇಕು ಅಂತ ಕೇಳ್ತವೆ. ನಿಮ್ಮ ಹಸುಗಳು ಏನೋ ಕೇಳ್ತಾವಂತ ನಮ್ಗೆ ಯಾಕೆ ನೀರು ಹಾಕ್ಬೇಕು? ಹಾಕೋದು ನೀರು ತಗೊಂಡೋಗೋದು ದುಡ್ಡ. ನೀವೇ ಉಳಿಸ್ಬಿಟ್ಟು ಮನೆ ಕಟ್ಟಿಸ್ಬಿಡ್ತೀರಾ? ನಾನು ನೋಡೇ ಬಿಡ್ತೀನಿ. ನಾಳೆ ಹಾಲಲ್ಲ ನೀರು ಬರಕ್ಕಿಲ್ಲ ನಿಮ್ಮ ಮನೆಗೆ. ಆಯ್ತು ಹೋಗಮ್ಮ, ಏನು ನೀನು ಹಾಲು ತಂದು ಹಾಕ್ಬೇಕ್ರೆ ನಮ್ಮ ಮನೇಲಿ ಕಾಪಿನೇ ಕಾಯ್ಸಕ್ಕಾಗಿಲ್ವಾ? ಚಂಪಚಮಲೆ, ನಾಳೆಯಿಂದ ಹಾಲಿಲ್ದೇನೆ ಕಾಪಿ ಕಾಯಿಸಿ ಕುಡ್ಸೆ. ಯಾಕೆ ಎಲ್ಲಾರ ಜೊತೆನೂ ಕ್ವಾರಲ್ ಮಾಡ್ತಾ ಇದ್ದೀರಾ? ಸುಮ್ಮನೆ ಇರ್ರಿ. ಆ ಅಮ್ಮ ಹಾಲ್ಗೆ ಅಷ್ಟೊಂದು ನೀರನ್ನು ಧರಿಸ್ಕೊಂಡ್ ಬಂದಿದ್ದಾಳಲ್ಲ, ನಾನು ಅವ್ಳು ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಡ್ಬೇಕಾ? ಹೋಗ್ರಿ, ಯಾವ ಕೈಲಿ ಕೊಡಕ್ಕಾಗತ್ತೆ? ನೈಸ್ ಮಾಡಿ ಕೇಳ್ಬೇಕಾಗಿತ್ತು, ಅದು ಬಿಟ್ಟು ಮನೆ ಕೊಡಲ್ಲ ಅಂತ ಹೇಳಿ ಕಳ್ಸಿದಿರಲ್ಲ. ಅವ್ಳು ನಾಳೆ ಬಂದು ಜಗಳ ಮಾಡಿದ್ರೆ ಏನು ನಾನೇನು ಕೈಗೆ ಬಳೆ ತೊಟ್ಕೊಂಡ ಕೂತಿದ್ದೀನಿ? ಕರ್ಕೊಂಡ್ಬರ್ಲಿ, ಅವಳು ಯಾರ್ಯಾರು ಕರ್ಕೊಂಡ್ಬರ್ಲಿ, ನಾನು ಅವ್ರ ವಿರುದ್ಧ ಜಗಳಕ್ಕೆ ಇಳಿತೀನಿ. ಒಂದೊಂದು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ ಜಾತಿ ಜಂಬಲ್ತೀನಿ ಅವರೇ, ಈ ಕೊಳ್ಳುವವರು ಮತ್ತು ಮಾರುವವರ ಮಧ್ಯೆ ಒಂದು ಶಿಸ್ತು ಅಂತ ಇರಬೇಕು. ವಾಟ್ ಯು ಮೀನ್ ಬೈ ಶಿಸ್ತು? ಸೊಪ್ಪು ತರಕಾರಿ, ಹಳೆ ತರಕಾರಿ, ಹೊಸ ತರಕಾರಿ, ಸೊಪ್ಪು. ಏನ್ ಸೌಕರ್ಯ, ಇವತ್ತು ನೀವು ಬಂದ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿರೋದಕ್ಕೆ ಎಲ್ಲವ ಬಿಡ್ತೀರಾ? ಏನು ಎಲ್ಲ ಬಲ್ತೋಗ್ಬಿಡವೆ. ಬಲ್ತಿರೋ ತರಕಾರಿ ತಿಂದ್ರೆ ಮೂಳೆಗಳು ಗಟ್ಟಿಗಾಯ್ತವೆ. ನೋಡಿ, ಈ ನುಗ್ಗೆಕಾಯಿನ ಸಾಂಬಾರ್ ಮಾಡ್ಕೊಂಡು ತಿಂದ್ರೆ ಬಗ್ಗಿರೋರೆಲ್ಲ ನೆಟ್ಗಾಗ್ಬಿಡ್ತಾರೆ. ಇದು ನುಗ್ಗೆಕಾಯಿನ ಒಳ್ಳೆ ಚಟ್ಟಕ್ ಬಿಗೆ ಬಿದ್ರು ಕೋಲ್ ಇದ್ದಂಗ, ಅದನ್ನ ಯಾವನಾರ ತಿಂದ್ರೆ ಚಟ ಇರ್ಬೇಕಾಗತ್ತೆ ಅಷ್ಟೇ. ಅದೇ ಸ್ವಾಮಿ ಹಂಗಂತೀರಾ? ಊರಲ್ಲಿ ಇರೋರ್ಗೆಲ್ಲ ಇದೇ ತರಕಾರಿ ಮಾರಿರೋದು. ಸಾಕು ಸುಮ್ನೆ ಇರವ, ನಾನು ಕಂಡಿದ್ದೀನಿ. ಅಲ್ಲ, ಊರವ್ರಿಗೆಲ್ಲ ಎಳೆ ತರಕಾರಿನೇ ಕೊಡ್ತೀಯ, ನನಗೆ ಮಾತ್ರ ಬಲ್ತಿರೋ ತರಕಾರಿ ತಂದು ಬಡಿತೀಯಲ್ಲ, ಅದೆಷ್ಟು ದಿವಸದಿಂದ ನೀನು ನನ್ನ ಹತ್ರ ಮೋಸ ಮಾಡ್ತಾ ಇದೀಯಾ? ನಾನು ಒಲೆ ಮೇಲೆ ಬೇಳೆ ಬೇಕಿಟ್ಟಿದ್ದೀನಿ, ಅಡಿಗೆ ಮಾಡಕ್ ಲೇಟ್ ಆಗುತ್ತೆ. ಬರೀ ನುಗ್ಗೆಕಾಯಿನೆಲ್ಲ ನೋಡು, ಯಾವನಾರ ಇವ್ನು ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾರೇನೆ. ಬೆಳೆ ಸಾರು ಮಾಡಿಕೊಡಿ. ತಿಂಗಳಿಗೆ ಏಮುತ್ತ ತರಕಾರಿ ಬಿಲ್ ಎಷ್ಟೇ ಆಗುತ್ತೆ? 1000 ರೂಪಾಯಿ. ಹೋದ ತಿಂಗಳೆಲ್ಲ ನಾನು ಚುಕ್ತ ಮಾಡಿದೀನಿ ತಾನೆ. ಇನ್ನೂ ಇಲ್ಲ. ಬಿಡಮ್ಮ, ಹಿಡ್ಕೋ ಇದನ್ನ. ಹೋದ ತಿಂಗಳು ದುಡ್ಡು ಕೊಡಲ್ಲ, ಈ ತಿಂಗಳು ಯಾವ ದುಡ್ಡನ್ನು ಕೊಡಲ್ಲ ಅಂತ ಹೇಳಿ ಹೊಲಸು. ಯಾಕೆ ಇವತ್ತು ಹಿಂಗ್ ಮಾಡ್ತಾವ್ರೆ? ಏನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ರಾಂಗ್ ಆಗ್ಬಿಟ್ಟಿದ್ದಾರೆ. ನೀನ್ ಹೋಗು, ಶಾಂತಿ ಆದ್ಮೇಲೆ ನಾನು ದುಡ್ಡು ಇಸ್ಕೊಡ್ತೀನಿ. ನಿನ್ ಗಂಡ ಸಾಕಿದ್ರೆ ದುಡ್ಡು ಕೊಡೆ. ಯಾವ ದುಡ್ಡು ಕೊಡಲ್ಲ, ಹೋಗಪ್ಪ ನೀನು. ನೋಡಿ, ನಮ್ಮಂತವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಶಿವ ಮೆಚ್ಚಕ್ಕಿಲ್ಲ. ಯಾವ ಶಿವ ಮೆಚ್ಚಿದ್ರಷ್ಟು, ಪಾರ್ವತಿ ಮೆಚ್ಚಿದ್ರಷ್ಟು, ನನಗೇನು? ಸುಮ್ಮನೆ ಹೋಗಂದ್ರೆ ಹೋಯ್ತಾ ಇರ್ಬೇಕು ಅಷ್ಟೇ. ನಾನು ದುಡ್ಡು ಕೊಡೋರ್ದು ನಾನು ಸುಮ್ಮನೆ ಬಿಡಕ್ಕಿಲ್ಲ. ಹೋಯ್ತಾ ಇಲ್ಲ, ಟೊಮಟೋದೆಲ್ಲ ಹೊಡೆದ್ಬಿಡ್ಲ. ನಿಮ್ಮನ್ನ ನೋಡ್ಕೊತೀನಿ. ಹೋಗಮ್ಮ, ಎಷ್ಟು ಜನ ನೋಡ್ಕೊಳಕ್ ಬಂದ್ರು. ಇಸ್ತ್ರಿ ಬಟ್ಟೆ ತಗೊಂಬಂದಿದ್ದೀನಿ, ಬನ್ನಿ. ಎಷ್ಟಾಯ್ತಪ್ಪ ಈ ತಿಂಗಳ ಬಿಲ್ಲು? 1000 ರೂಪಾಯಿ ಆಯ್ತಾ ಮನೆ? ಅಲ್ಲ ಕಣ, ನಾನು ಬಟ್ಟೆಗಳ ಮೇಲೆ ಬಂಡವಾಳ ಅಂತ ಹಾಕಿದ್ರೆ 300 ರೂಪಾಯಿ. ನೀನು ಒಗದು ಇಸ್ತ್ರಿ ಮಾಡ್ಕೊಡೋದಕ್ಕೆ 1000 ರೂಪಾಯಿ ಅಂದ್ಬಿಟ್ರೆ ನಾನೇನಿಲ್ಲಿ ದುಡ್ಡಿನ ಗಿಡ ನೆಟ್ಟಿದ್ದೀನಿ. ನಿಮ್ಮ ಕೊಳೆ ಆಗಿರೋ ಬಟ್ಟೆನ ಕೆರೆ ತಗೊಂಡು ಹೊತ್ಕೊಂಡೋಗಿ ಒಗದು ಒಣಗಾಕಿ ಇಸ್ತ್ರಿ ಮಾಡಿ ತಗೊಂಡ್ಬರೋದು ಎಷ್ಟು ಕಷ್ಟ ಅಂತ ನನ್ನ ಕಥೆಗಳು ಗೊತ್ತು. ನಿಮ್ಗೇನು ಗೊತ್ತು?
ಇವಕ್ಕೆಲ್ಲ ಇಸ್ತ್ರಿ ಆಗಿದೆಯಪ್ಪ. ಮತ್ತೆ ಯಾಕೋ ಸುಳ್ಳು ಹೇಳ್ತೀಯ? ಎಲ್ಲನ್ನು ತಲೆ ಕೆಳಗೆ ಹಾಕೊಂಡು ಮಲಗಿದ್ಯಾ, ಹಂಗೆ ಎದ್ದು ಮಡ್ಕೊಂಡು ತಂದಿದ್ಯಾ ಅಲ್ವೇನಾ? ಎಷ್ಟು ಬಟ್ಟೆ ಅಂತ ತಲೆ ಕೆಳಗೆ ಮಾಡ್ಕೊಳಕಾಗುತ್ತೆ? ಇಸ್ತ್ರಿ ಮಾಡಿದ್ರಿ ಸ್ವಾಮಿ, ನೋಡ್ ಸ್ವಾಮಿ. ಏನ ಮಾಡಿದ್ಯಾ? ನೋಡ, ಎಲ್ಲ ಸುಕ್ಕ ಹಂಗೆ ಇದಾವೆ ನೋಡಪ್ಪ. ನೋಡು ಇಸ್ತ್ರಿ ಮಾಡಿದಾಗ ಚೆನ್ನಾಗೇ ಇತ್ತು. ಅಲ್ಲಿಂದ ಹೊತ್ಕೊಂಡ್ ಬಂದಾಗ ಹೆಗಲ ಮೇಲೆ ಒಂದ್ ಸ್ವಲ್ಪ ಸುಕ್ಕ ಆಗೈತೆ, ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ನಿಜ ಹೇಳ್ಬೇಕಂದ್ರೆ ನಿಮ್ ಬಟ್ಟೆ ಚೆನ್ನಾಗಿಲ್ಲ. ಬೀಗದಲ್ಲೇ ಮಾತಾಡ್ಬಿಡ್ತೀನಿ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅವು ಯಾವ ಬಟ್ಟೆ ಗೊತ್ತೇನೋ? ನಮ್ಮ ಗಂಟೆಗಳ ವಂಶದ ಬಟ್ಟೆಗಳು. ನಿನ್ನ ಇಸ್ತ್ರಿ ಸರಿ ಇಲ್ಲ ಅಂತ ಹೇಳು. ಯಾವುದೇ ಕಾರಣಕ್ಕೂ ನಮ್ಮ ಬಟ್ಟೆಗಳ ಬಗ್ಗೆ ಮಾತಾಡಬೇಡ. ಇಷ್ಟೆಲ್ಲ ನೀನು ಮಾತಾಡಿ ಅಂದ್ಮೇಲೆ ನಿನಗೆ ನಾನು ನಯ ಪೈಸೆ ಕೊಡಲ್ಲ ಕಣ. ಸುಮ್ಮನೆ ಇದ್ರೆ ದುಡ್ಡಿನ ಬೆಲೆ ನಿನಗೆ ಏನ್ ಗೊತ್ತು? ಈಗೇನ್ ನಮ್ಮ ಮನೆ ಬಿಟ್ಟು ಹೋಗ್ತಿಲ್ಲ, ಕಟ್ಟದ ಆಚೆ ನೀವೇನು ಕಪ್ತಿರೋದು ಆಚೆ ತಳ್ಳೋದು ಬೇಡ. ದುಡ್ಡು ಸಿನಿಮಾ ನನಗೆ ಗೊತ್ತು, ನಾನು ಮಾಡ್ತೀನಿ, ಬರ್ತೇನೆ. ಮತ್ತೆ ನಿನ್ನಂತ ಅದೆಷ್ಟು ಜನ ನೋಡಿಲ್ಲ. ಯಾರಿಗೆ ದುಡ್ಡು ಕೊಡಬೇಕು, ಯಾರಿಗೆ ದುಡ್ಡು ಕೊಡಬಾರ್ದು ಅಂತ ನನಗೆ ಗೊತ್ತಾಗಲ್ವೇನ್ರಿ? ಅಭಿ, ನಾನು ಬ್ಯೂಟಿ ಪಾರ್ಲರ್ ಹೋಗ್ಬೇಕು. ಗಿವ್ ಮಿ 3000. ಆದಿನ ಹೋಗೋ ಭಿಕ್ಷುಕನ ಮನೆ ಕಟ್ಬಿಟ್ಟು 1,500 ರೂಪಾಯಿ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನಿಮಗೆ ಒಂದೇ ₹1 ಕೊಡಲ್ಲ. ಅಲ್ಲ, ಆ ಪಾಂಡುರಂಗಪ್ಪಂಗೆ ಅದೇನ್ ದೊಡ್ಡ ರೋಗ ಬಂದೈತೆ ಅಂತೀನಿ. ನನ್ನ ಹತ್ರನು ಜಗಳ ಮಾಡ್ಬಿಟ್ಟ. 1 ತಿಂಗಳದು ಬಾಕಿ ದುಡ್ಡೇ ಕೊಟ್ಟಿಲ್ಲ ಅವನು. ಅಯ್ಯೋ, ನನಗೆ ಬಾಯಿ ಬಂದಾಗೆಲ್ಲ ಅಂದ್ಬಿಟ್ಟ ಅಂತೀನಿ. ಅಲ್ಲ, ಇಸ್ತ್ರಿ ಪೆಟ್ಟಿಗೆ ಬಿಸಿ ಆಗ್ತದೆ, ಇಸ್ತ್ರಿ ಮಾಡಕ್ಕಾಗತ್ತಾ? ಹಿಂಗಿರ್ಲಿ, ನನಗೇನಂದ ಗೊತ್ತಾ? ಮದ್ವೆ ಮನೇಲಿ ದಾರಿ ಎರೀತಾರಲ್ಲ ಹಾಲು, ಹಂಗೈತಿ ಅಂತ ಸೇಪೆ ತೆಗೆದ್ಬಿಟ್ಟ. ನನಗಾಗಿ ನಾವು ಮನೆ ಯಾರಿಗೆ ಹೇಳಿ? ಆ ಪಾಂಡುರಂಗಪ್ಪ ಅಂದ್ರೆ ಆ ಮಾತಿಗೆ ನನ್ನ ಕತ್ತೆ 2 ದಿನದಿಂದ ಊಟನೇ ಮಾಡ್ತಾ ಇಲ್ಲ. ಆದ್ರೆ ಎಲ್ಲ ಸೇರಿ ಒಂದು ಕೆಲಸ ಮಾಡೋಣ. ನಾನು ಇವತ್ತಿಂದ ಅವ್ರ ಮನೆಗೆ ತರಕಾರಿ ಇರ್ಲಿ, ಒಂದೆಷ್ಟು ಕರ್ಬೇವು ಕೊಡಲ್ಲ. ನಾನು ಅಷ್ಟೇ ಹಾಲ್ ಸಪ್ಲೈ ಮಾಡಕ್ಕಿಲ್ಲ. ನಾನು ಅಷ್ಟೇ ಅವ್ರ ಮನೆ ಬಟ್ಟನ ಇಸ್ತ್ರಿನೇ ಮಾಡಕ್ಕಿಲ್ಲ. ನಾವು ಅಷ್ಟೇ ಸ್ಟ್ರೈಕ್ ಮಾಡಿದ್ರೆ ಸಾಲದು. ಅವ್ರ ಮನೆಗೆ ಯಾರುನು ತರಕಾರಿ, ಸೊಪ್ಪು, ಹಾಲು ಕೊಡಬಾರ್ದು ಅಂತ SMS ಮಾಡ್ಬೇಕು. ಪಾಂಡುರಂಗಪ್ಪನ ಮನೆ ಬಟ್ಟೆಗಳನ್ನ ಯಾರು ಮುಟ್ಟಬಾರ್ದು ಅಂತ ನಮ್ಮ ಡೋಬಳಿ ಎಲ್ರಿಗೂ ಈಗಲೇ ಇಮೇಲ್ ಮಾಡ್ಬಿಡ್ತೀನಿ. ನಾನು ಅಷ್ಟೇ ಹಾಲಕ್ಕವ್ರಿಗೆಲ್ಲ ಈಗ್ಲೇ SMS ಮಾಡ್ತೀನಿ, ಅವ್ರ ಮನೆಗೆ 1 ತೊಟ್ಟು ಹಾಲು ಹೋಗ್ಕೊಡ್ದು ಅಂತ. ನಾನ್ ಬಿಡ್ತೀನ? ಅವ್ರ ಮನೆಗೆ ಒಂದೆಷ್ಟು ಕರ್ಬೇವು ಹೋಗ್ಬಾರ್ದು, ಹಂಗ ಮಾಡ್ತೀನಿ. ಚಂಪಾ, ಕಿಚನ್ ಅಲ್ಲಿ ಕುತ್ಕೊಂಡು ಏನೇ ಮಾಡ್ತಾ ಇದ್ಯಾ? ಬಾರ ಆಚೆ. ಅದೇನು ಅಂತ ಬೇಗ ಹೇಳಿ, ನಮ್ಗೆ ಬೇರೆ ಕೆಲಸ ಇದೆ. ಅಂದ್ರೆ ನಮ್ಗೆ ವರ್ಕ್ ಇಲ್ಲ ಅಂತನಾ? ಸ್ವಲ್ಪನಾದ್ರೂ ಟೈಮ್ ಸೆನ್ಸ್ ಅನ್ನೋದು ಇದೆಯೇನೆ? ಆಲ್ರೆಡಿ 8 o'clock ಆಯ್ತು. ಎಲ್ಲಿ ಕಾಫಿ? ಹಾಲಿಲ್ಲ ಅಂದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಇನ್ನು ಹಾಲಮ್ಮ ಬಂದಿಲ್ಲ. ಏನ್ರಿ ನನ್ನನ್ನು ಕರೆಯೋ ದಾಟಿನೇ ಬದಲಿತ್ತು. ಯಾಕೆ? ಮಿಲ್ಕ್ ಇಲ್ಲ ಅಂತ ಚಂಪಾ ಕಾಫಿನೇ ರೆಡಿ ಮಾಡಿಲ್ಲ. ಇದು ಸರಿನಾ ಅಂತ ಕೇಳಿ. ಅಯ್ಯೋ ಶಿವನೇ, ಹಾಲಿಲ್ಲ ಅಂದ್ರೆ ಪಾಪ ಅವಳು ತಾನೇ ಇನ್ನೇನು ಮಾಡ್ತಾಳೆ? ಯಾಕೆ ಚಪ್ಪಚ ಮೇಲೆ ಹಾಲಮ್ಮ ಬರ್ಲಿಲ್ವೇನೆ? ಮಕ್ಳು ಸರಿಯಾಗಿ ಉಗ್ದಿದ್ರಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಇನ್ನೂ ಬಂದಿಲ್ಲ ಅನ್ಸುತ್ತೆ. ಬೇಡ ಬಿಡು, ನಾಳೆನೇ ಬರಲಿ. ಅಣ್ಣಯ್ಯ, ನಮ್ಮ ಯಜಮಾನ್ರು ಬೆಡ್ ಕಾಫಿ ಬರೋವರೆಗೂ ಬೆಡ್ಡಿಂದ ಹೇಳಲ್ಲ ಅಂತ ಅಲ್ಲೇ ಬಿಟ್ಕೊಂಡಿದ್ದಾರೆ. ಅಲ್ಲೇ ಬಿದ್ಕೊಂಡಿರ್ಲಿ ಬಿಡಮ್ಮ, ಇಲ್ಲಿ ಎದ್ದು ಬಂದು ಅವ್ನು ತಾನೇ ಇನ್ನೇನು ಮಾಡ್ತಾನೆ. ಇನ್ನೇನು ಕರ್ಸ್ಬೇಕು ತಾನೆ? ಕರೆಸ್ತೀನಿ. ಅಳಿ ಅಂದ್ರೆ ಈಗೇನು ಬರ್ತೀರೋ ಅಥವಾ ನಾನೇ ಅಲ್ಲಿಗೆ ಬಂದು ಗಿಜ ಮಾಡಿ? ನೀವು ಕರೆದಿದ್ರ ಅಂತ ಬೆಲೆ ಕೊಟ್ಟು ಬಂದೀನಿ, ಇಲ್ಲಾಂದ್ರೆ ನಮ್ಮ ಅಪ್ಸಾಡ್ ನಾನು ಬರ್ತಿರ್ಲಿಲ್ಲ. ಬೆಳಗ್ಗೆ ಎದ್ದು ಬಾಯಿ ಕಾಫಿ ಸುರ್ಕೊಳ್ಳಿಲ್ಲ ಅಂತಂದ್ರೆ ಕೆಲಸ ಮಾಡಕ್ ಮೂಡೇ ಇರಲ್ಲ ಬಾಬಾ. ಅದನ್ನ ಸುರ್ಕೊಂಡು ತಾವದು ಯಾವ ಗರಂದಾರಿ ಕೆಲಸ ಮಾಡ್ತಿರೋ? ಬೆಳಗ್ಗೆ ಹೇಳ್ಬೇಕು, ಜಾತಿ ಹತ್ರ ಮಾತಾಡ್ಬೇಕು, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು. ಮಸಾಲೆ ದೋಸೆಗೆ 200 ರೂಪಾಯಿ ಇಸ್ಕೋಬೇಕು. ಇಲ್ಲಿಂದ 10 ಕ್ಲಾಸ್ಗೂ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಮಸಾಲೆ ದೋಸೆ ಎಲ್ಲ ಆರ್ಡರ್ ಮಾಡ್ಬೇಕು, ಆಮೇಲೆ ಅದನ್ನ ತಿನ್ಬೇಕು, ಅದನ್ನ ಅಡ್ಗಿಸ್ಕೋಬೇಕು. ಎಷ್ಟೆಲ್ಲ ಕೆಲಸ ಇದೆ ಬಾಬಾ. ಇದೆಲ್ಲ ಒಂದು ಕೆಲಸನೇನು? ಇವತ್ತೊಂದ್ 2 ಹೆಜ್ಜೆ ನಡ್ಕೊಂಡು ಹಾಲಮ್ಮನ ಮನೆ ಹತ್ರ ಹೋಗಿ ಹಾಲನ್ನ ಯಾತಕ್ಕೆ ತಂದು ಕೊಟ್ಟಿಲ್ಲ ಅಂತ ಕೇಳ್ಕೊಂಡು ಬಾ. ಏನು ಪ್ರಯೋಜನ ಇಲ್ಲ ಕಣಪ್ಪಂದ್ರಂಗ. ಹಾಲಮ್ಮ, ತರಕಾರಿಯವರು, ಜೋಬಿ ಎಲ್ಲ ಒಗ್ಗಟ್ಟಾಗಿ ನಮ್ಮ ಮನೆಗೆ ಇನ್ಮೇಲಿಂದ ಯಾವುದೇ ಸರ್ವಿಸ್ ಕೊಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಹೌದಾ? ಕಾಳು ವಿಚಾರಿಸ್ತೀನಿ ನಾನು. ಲಾ ಗೋಪಾಲ, ನಾನು ಕಣ ಪಾಂಡುರಂಗ ಗಂಟುಗಲಿ ಮಾತಾಡ್ತಾ ಇರೋದು. ಏನ ನಮ್ಮ ಮನೆಗೆ ಇಸ್ತ್ರಿ ಬಟ್ಟೆ ತಗೊಂಡೋಗಕ್ಕೆ ಬರೋದಿಲ್ವಂತೆ, ನೀವೆಲ್ಲರೂ ಒಗ್ಗಟ್ಟಾಗ್ಬಿಟ್ಟಿದ್ರಂತೆ. ಹೌದಾ? ಲೇ ಆಯ್ತು ಕಣ್ರ, ನೀವು ಒಗ್ಗಟ್ಟಾಗ್ರ. ಹಂಗೆ ನಾನು ನಮ್ಮ ಇಡೀ ಏರಿಯಾದ ಜನಗಳನ್ನ ಎತ್ತಿ ಕಟ್ತೀನಿ ಕಣ. ಬರೀ ನನ್ನ ಮನೆ ಕಡೆ ಅಷ್ಟೇ ಅಲ್ಲ ಕಣ, ಇಡೀ ಏರಿಯಾಕ್ಕೆ ನೀವ್ ಯಾರು ಕಾಲಿಡಬಾರ್ದು, ಹಂಗ ಮಾಡ್ತೀನಿ. ಮಗನೇ, ಯಾಕೋ ಎಲ್ಲರೂ ಎದುರು ಹಾಕೋತೀಯಾ? ಮಾತೃ ಶ್ರೀರಂಗಮ್ಮನವ್ರೆ, ನಾನೇನು ಇವ್ರಿಗೆಲ್ಲ
ಕಲ್ಲ ಕೊಡ್ತೀನಿ, ನಾನು ದುಡ್ಡೇ ಕೊಡೋದು. ಏನೋ ಕೊಡೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆಯಪ್ಪ. ಅಲ್ಲ ಅವ್ರು ಆಗಂತ ಹೇಳ್ಬಿಟ್ಟು ಎಲ್ಲ ಒಳ್ಳೊಳ್ಳೆದೇ ಕೊಡ್ತಾರ. ಹಾಲು ಅಂತ ನೆಪ ಮಾಡ್ಕೊಂಡು ನೀರು ನೆಚ್ಚಲ ಹಾಕಿಲ್ಲ ಯಮ್ಮ. ಅವಳು ತರಕಾರಿ ಅಂತ ಕೊಡ್ತಾಳೆ, ಎಲ್ಲ ಕೊಳತೋಗಿರುತ್ತೆ. ಅವಾಗ ನಾನು ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ? ಈಗ ಏಕಾಏಕಿ ನನ್ನ ವಿರುದ್ಧ ತಂಗಿ ಎದ್ದು ಬಿಟ್ರೆ ನಾವು ಸಹಿಸ್ಕೊಂಡು ಸುಮ್ಮನೆ ಇರಬಾರ್ದು. ನಾವು ಕೂಡ ಇದ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು, ತಂಗಿ ಹೇಳ್ಬೇಕು. ಪಾಂಡುರಂಗ ಗಂಡುಗಳಿಗೆ ಧಿಕ್ಕಾರ! ಪಾಂಡುರಂಗ ಗಂಡುಗಳಿಗೆ ಧಿಕ್ಕಾರ! ಪಾಂಡುರಂಗ ಗಂಡುಗಳಿಗೆ ಧಿಕ್ಕಾರ! ಪಾಂಡುರಂಗ ಗಂಡುಗಳಿಗೆ ಧಿಕ್ಕಾರ! ತಂಗೆ ಎದ್ದಾಯ್ತು, ಅದೇನ್ ಕಿಸಿತೆ ಹೋಗ್ ಕಿಸಿ. ಪಾಂಡುರಂಗ ಗಂಡುಗಳಿಗೆ ಧಿಕ್ಕಾರ! ಪಾಂಡುರಂಗ ಗಂಡುಗಳಿಗೆ ಧಿಕ್ಕಾರ! ಪಾಂಡುರಂಗ ಗಂಡುಗಳಿಗೆ. ಧಿಕ್ಕಾರ! ಆಯ್ತಪ್ಪ, ಏನು ಎಲ್ಲರೂ ಸೇರ್ಕೊಂಡು ನನ್ನ ವಿರುದ್ಧ ದಂಗೆ ಎದ್ದು ಬಿಟ್ಟಿದ್ರು. ಹೌದು, ನಾವು ಆಗಿನ ಕಾಲಕ್ಕೆ ದಂಗೆ ಎದ್ದು ಮಕ್ಕಳ ಸಿನಿಮಾನ 3 ಸಲ ನೋಡಿದೀವಿ. ಇವತ್ತು ನಾನು ನಿಮ್ಮ ಮನೆಗೆ ನ್ಯೂಸ್ ಪೇಪರ್ ಬರಲ್ಲ, ಹಾಲ್ ಬರಲ್ಲ. ತರಕಾರಿ ಸೊಪ್ಪು ಹೊತ್ತು ಮೊದ್ಲೇ ಬರಲ್ಲ. ನಿಮ್ಮ ಮನೆಗೆ ಯಾವುದೇ ಸರ್ವಿಸ್ ಇಲ್ಲ. ಪಾಂಡುರಂಗ ಗಂಡುಗಳಿಗೆ ಧಿಕ್ಕಾರ! ಪಾಂಡುರಂಗ ಗಂಡುಗಳಿಗೆ ಧಿಕ್ಕಾರ! ಪಾಂಡುರಂಗ ಗಂಡುಗಳಿಗೆ ಏ ಪಾಂಡ್ರಂಗ, ಒಂದೆರಡು ದಿನದ ಮಟ್ಟಿಗೆ ನೀನ್ ತಲೆ ಮರ್ಸ್ಕೊಂಡಿರೋದೇ ಒಳ್ಳೇದು. ಮಕ್ ಕೊಡಬಿಡ್ತೀನಿ ನೋಡ. ಗೊತ್ತಾನೆ ನಾನು ಯಾರಂತ ಗೊತ್ತಾನೆ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಕಣ. ಎಡಗೆ ಎತ್ತಿರು ಬೀರ ಕೆಸರಿ, ಬಲಗೆ ಎತ್ತಿರು ಬೀರ ಮದಕರಿ. ಇಂಥ ದೊಡ್ಡ ಬೆದರಿಕೆಗೆಲ್ಲ ನಾನು ಎದುರು ಬಿಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ತಲೆ ಮರ್ಸ್ಕೊಳ್ಳಲ್ಲ ಕಣ. ಸ್ವಲ್ಪ ಹೇಳೋದನ್ನ ಕೇಳ್ತೀರಾ? ಅವ್ರುಗಳು ಅವಾಗಲೇ ಮಾತಾಡ್ಕೋತಾ ಇದ್ರು. ಫಸ್ಟು ಎಲ್ಲಾ ಸರ್ವಿಸಸ್ ಕಟ್ ಮಾಡ್ತಾರಂತೆ. ಅದ್ ಯಾವ್ದಕ್ಕೂ ಬಗ್ಲಿಲ್ಲ ಅಂದ್ರೆ ಕೈ ಕಾಲನ್ನ ಕಟ್ ಮಾಡ್ಬಿಡ್ತಾರಂತೆ. ಹೌದಾ? ನಿಜಾನೇನಾ? ಹ್ಞೂ ಕೊಡಪ್ಪ. ಯಶೋನ ಈಗೇನಪ್ಪ ಮಾಡೋದು? ಹಂಗ ಮಾಡಿದ್ರೆ ಹಂಗಾಗತ್ತೆ. ನಾನು ಹಂಗೆ ಮಾಡ್ತೀನಿ. ಮಕ್ ಕೊಡ್ಬಿಡ್ತೀನಿ ನೋಡ. ನಾನು ಕಡೆ ನಿನ್ನ ಯಜಮಾನಪ್ಪ. ಮತ್ತಿನೇ ನಡೆ ಹಾಲವ್ರಿಗೆ, ದೋಬಿ ಅವ್ರಿಗೆ ಯಾರಿಗೂ ನಾನು ದುಡ್ಡೇ ಕೊಟ್ಟಿಲ್ಲ. ನಾನು ಆಚೆ ಹೋದ್ರೆ ಸಾಕು, ಅವರೆಲ್ಲ ಸೇರ್ಕೊಂಡು ನಾನು ಕೈ ಕಾಲು ಮುರಿತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ವೇಷ ಹಾಕೊಂಡ್ಬಿಟ್ಟಿದ್ದೀನಿ. ಈಗ ಅದು ಏನು ಮುರಿತಾರೆ ನಾನು ನೋಡ್ತೀನಿ. ಏ ಪಲ್ಲೆ ಪಲ್ಲೆ, ಏ ಪಲ್ಲೆ ಪಲ್ಲೆ. ಬರ್ತಾ ಬರ್ತಾ ಹಾವಿ ಮೆಂಟಲ್ ಆಗ್ತಾ ಇದಾರೆ. ಎಲ್ಲ ನೀವು ಸಹವಾಸ. ಏಯ್, ಕೈಗೆ ಸಿಗ್ದೊಂದು ಬಿಟ್ಬಿಟ್ಟಲ್ಲ. ನೀವ್ ಹಿಡಿತೀರಾ ಅಂತ ನಾನು ಸುಮ್ಮನೆ ಇದ್ದೆ ಸರ್. ಕ್ರಿಕೆಟ್ ಅಲ್ಲೂ ಹೀಗೆ ಕ್ಯಾಚ್ ಬಂತು ಅಂದ್ರೆ ಅವ್ನು ಹಿಡಿತಾರೆ ಅಂತ ಇವನು ಹಿಡಿತಾರೆ ಅಂತ ಅವನು, ಕೊನೆ ಕ್ಯಾಚ್ ಡ್ರಾಪ್. ಇವ್ನು ಮಾತ್ರ ನಮ್ ಕೈ ಡ್ರಾಪ್ ಆಗಲ್ಲ, ಸಿಗ್ತಾರೆ ಸರ್. ಬಿಸ್ತು ತುಂಬಾ ಜಾಸ್ತಿ ಇದೆ, ಒಂದ್ ಸ್ವಲ್ಪ ಮುಚ್ಚಿಗೆ ಕುಡಿಸಿ. ಈ ಡ್ರೆಸ್ಸಲ್ಲಿ ನನ್ನನ್ನು ಪಾಂಡುರಂಗ ಗಡ್ಡುಗಲಿ ಅಂತ ಅದು ಯಾರು ಕಂಡು ಹಿಡಿದಾರಂತ ನಾನು ನೋಡಬಿಡ್ತೀನಿ. ಅದು ಯಾರು ಸ್ಟ್ರೈಕ್ ಮಾಡ್ತಾರೋ ಮಾಡಲಿ, ಅದು ಯಾರು ನನ್ನ ಕೈ ಕಾಲು ಮುರಿತಾರೋ ನಾನು ನೋಡೇ ಬಿಡ್ತೀನಿ. ನೋಡ್ಬಿಡ್ತೀನಿ. ಅವ್ನಿಗೆ ಎಷ್ಟೋ ದಿಮಾಕು. ನಮ್ಮ ಕೈಯಿಂದ ತಪ್ಪಿಸ್ಕೊಂಡಾಗ ನಮ್ಮ ಎದುರುಗಡೆ ಬರ್ತಾ ಇದ್ದಾನಲ್ಲ. ಸರ್ ಈ ಸಲ ಬಿಡದ್ ಬೇಡ, ಕಬಕ್ಕಂತ ಹಿಡ್ದಾಕ್ ಬಿಡೋಣ. ಕಾಮನ್ ಆಯ್ತು ಸರ್. ಚಿಚ್ಮಲ ಯಾ ಮಾರ್ಬಿಟ್ಟೆ ಅಲ್ವನ? ಒಂದ್ಸತಿ ಯಾ ಮಾರ್ಬೋದು, ಪದೇ ಪದೇ ಯಾ ಮಾರೋದಿಲ್ಲ ಕಣ. ಈಗಲೂ ಕೂಡ ನೀನು ಯಾ ಮಾರಿದ್ಯಾ ಕಣ. ನಾನು ಯಾರು ಹೇಳು? ನಾನು ಕಣ ಪಾಂಡುರಂಗ ಗಡ್ಡಗಲಿ. ಅದೆತ್ತಿದ್ರದು. ಏಯ್, ಜಾಸ್ತಿ ಮಾತಾಡಬೇಡ, ಸೀದಾ ಪೊಲೀಸ್ ಸ್ಟೇಷನ್ ನಡಿ. ಇಲ್ಲ ಅಂದ್ರೆ 6 ಇರೋ ಬುಲೆಟ್ 5 ಆಗ್ಬಿಡುತ್ತೆ. ಇನ್ನೊಂದು ಎಲ್ಲಪ್ಪ ಹೋಗುತ್ತೆ. ನೀನ್ ಎದೆಗೆ ನುಗ್ಗಿಸ್ಬಿಡ್ತೀನಿ. ಬಲ್ಲೆ ಯಾವನೋ ಇವನು ನೋಡೋದಕ್ಕೆ ಥೇಟ್ ನಂತರನೇ ಇದ್ದಾನೆ. ಈ ಪೊಲೀಸ್ನವರು ನಾನು ಅಂತ ತಿಳ್ಕೊಂಡು ಯಾ ಮಾರಿ ಅವನು ನೆತ್ತಾಕೊಂಡು ಹೋಗ್ತಾ ಇದ್ದಾರೆ. ಇದೇ ಸರಿಯಾದ ಟೈಮ್. ನಾನು ಇವನು ಅಂತ ಹೇಳ್ಕೊಂಡು ಇವನ್ ಮನೆ ಸೇರ್ಕೊಂಡ್ಬಿಟ್ರೆ ಆದಷ್ಟು ಬೇಗ ನನ್ನ ಕೆಲಸ ನಾನು ಮಾಡಿ ಮುಗಿಸ್ಬಿಡ್ಬೋದು. ಅಯ್ಯೋ ಶಿಶುಪಾಲ, ನಾನು ಕಣ ಪಾಂಡುರಂಗ ಗಂಟೆಯಲ್ಲಿ ಮುಚ್ಚ ಬಾಯೆ. ಹೆಸರಿಟ್ ಕರೆದ್ರೆ ಲಾಕಪ್ ಡೆತ್ತಾಗ್ಬಿಡುತ್ತೆ. ನೋಡೋದಕ್ಕೆ ಪಾಂಡುರಂಗನ್ ತರ ಇದೆಯಾ ಅಂತ ಅವನ್ ಡೈಲಾಗ್ ಕಲ್ತ್ಕೊಂಡು ನನಗೆ ಯಾಮರಿಸ್ತಾ ಇದೆಯಾ? ಇನ್ನೆರಡು ಪಾಚ. ಬಾಂಬ್ ಎಲ್ಲಿಟ್ಟಿದ್ಯಾ? ಅಯ್ಯೋ, ಬಾಂಬ್ ಬಿಡೋದೆಲ್ಲ ಹಿಂದಿನ ಕಾಲಕ್ಕೆ ಹೊರಟೋಯ್ತು ಸರ್. ನಾನು ಯಾವ ಬಾಂಬನ್ನು ಇಟ್ಟಿಲ್ಲ. ಸುಳ್ಳುಗೆ ಹೇಳಿದ್ರೆ ತುಂಡು ಕತ್ತರಿಸಾಕ್ಬಿಡ್ತೀನಿ. ಶಿಶುಪಾಲ, ನಾನು ಕಣ ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ನೋಡಿದ್ರೆ ಸರ್ ಎಲ್ಲ ನಿಮ್ ಫ್ರೆಂಡ್ ತರನೇ ಮ್ಯಾನೇಜರ್ ಕಲ್ತ್ಬಿಟ್ಟವನೇ. ಬಹಳ ಚಮಕ್ನ ಮಗ ಇವನು. ಬಾಂಬ್ ಬಿಡಕ್ಕೆ ಎಲ್ಲೆಲ್ಲಿ ಹೋಗಿದ್ದೆ? ಏನು ನಿನ್ನ ಉದ್ದೇಶ? ನಿನ್ನ ಗ್ಯಾಂಗ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಿಜ ಬಗಳು. ಶಿಶುಪಾಲ, ನಂದು ಗ್ಯಾಂಗ್ ಗಿಂಗು ಅಂತ ಏನು ಇಲ್ಲ ಕಣ. ನನಗಿರೋದೇ ಕೆಲವು ಸ್ನೇಹಿತರು. ಆ ಸ್ನೇಹಿತರಲ್ಲಿ ನೀನು ಒಬ್ಬ ಕಣ. ನಮ್ ತಾಯಿಬ್ರು ಕೇಸಲ್ಲಿ ತಗ್ಲಾಕ ತೋರ್ತಿದ್ದೀನಲ್ಲೇ, ನಿನ್ನ ಬಿಡಲ್ಲ ಕಣ. ಪರವಾಗಿಲ್ಲ, ಮನೇನ ಚೆನ್ನಾಗೇ ಕೊಡಿಸಿದ್ದಾರೆ. ಈಗ ಯಜಮಾನ್ರೆ ಅಂದ್ರೆ ನೀನು ನಮ್ಮ ಹೆಂಡತಿನ? ಇನ್ನೂ ಆಗಿಲ್ಲ, ಇಷ್ಟರಲ್ಲಿ ಆಗ್ತೀನಿ. ಇಷ್ಟೆಲ್ಲ ಯಾಕೆ? ಇವತ್ತೇ ಆಗ್ಬಿಡು. ಆಸೆ ನೋಡ್ತು ಕಳ್ಳಂತಂದು. ನಾನು ಯಾರು ಅಂತ ನಿಂಗೆ ಗೊತ್ತಾಗೋಯ್ತಾ? ಗೊತ್ತಾಗ್ತೇ ಇದೆ ಯಜಮಾನ್ರೆ. ನೀವ್ ಯಾವುದೇ ವೇಷ ಹಾಕೊಂಡ್ರೆ ನಂಗೆ ಗೊತ್ತಾಗುತ್ತೆ. ಇನ್ನು ನಿಮ್ ಹೆಂಡ್ರ ಮಂಗೆ ಗೊತ್ತಾಗಲ್ಲ. ಅಂದ್ರೆ ನೀನಂದ್ರೆ ನನಗೆ ಹೆಂಡತಿ ಬೇರೆ ಇದ್ದಾಳ. ಮಾಡದೆಲ್ಲ ಮಾಡಿ ಈಗ ಗೆಟಪ್ ಚೇಂಜ್ ಮಾಡ್ಕೊಂಡು ಓಡಾಡ್ತಾ ಇದಿರಲ್ಲ, ನಿಮ್ಗೆ ಶೇಮ್ ಆಗಲ್ಲ. ಈ ಘಟನೆ ಹಾಕಿ ಬಿಸಾಕ್ರಿ. ಕಿತ್ತಿ ಬಿಸಾಕೋದಕ್ಕೆ ಇದು ಕಟ್ಕೊಂಡಿದ್ದಲ್ಲ, ಬಿಟ್ಟಿದ್ದು. ಪಾಂಡುರಂಗ ಗಂಡುಗಲಿ ಯಾಕಮ್ಮ
ಅಂತ ಸುಮ್ಮನೆ ನಿಂತಿದ್ದಾರೆ. ಏನೋ ನಿನ್ನ ಅವಸ್ಥೆ. ನೀವು ನಮ್ಮತ್ತೆನಾ? ಅವರು ನನ್ನ ಅತ್ತೆ. ಅದೇ ನಿಮ್ಮತ್ತೆನಾ ಅಂತ ಕೇಳಿದ್ದು. ನಮಸ್ತೆ ಮಾತಾಜಿ. ಏನೋ ಇದು ಬಾಯಿ ತುಂಬಾ ಮಾತೋಷ್ಮಿ ಅಂತ ಕರೀತಿದ್ದವನು ಮಾತಾಜಿ ಅಂತ ಕರೀತೀಯಲ್ಲೋ. ಅದಕ್ಕೆ ನಿನ್ನನ್ನು ಮಾತಾಡಿ ಮಾತಾಡಿ ಅಂತ ಕರೆದು ಅಜ್ಜಿ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಕೊಡೋದನ್ನ ಕೊಡ್ಲಿಲ್ಲ ಅಂದ್ರೆ ಬಿಡೋದು ಬಿಟ್ಬಿಡ್ತಾರಾ? ಏನದು ಕೊಡೋದು ಬಿಡೋದು? ಹಾಲವರು ತರಕಾರಿಯವರು ಇಸ್ತಿಯವರು ಎಲ್ಲ ಬಂದು ಗಲಾಟೆ ಮಾಡ್ತಿದ್ದಾರೆ. ನೀವು ಕೊಡ್ಬೇಕಾಗಿರೋ ಬಾಕಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀವು ಕೈ ಕಾಲು ಮುರ್ದು ಹಾಕ್ತಾರೆ, ಗೊತ್ತು ತಾನೆ? ಕೈಕಲ್ಲಿ ಯಾಕೆ ಮುಡ್ಸ್ಕೋಬೇಕು? ಅವ್ರಿಗೆ ಕೊಡೋದನ್ನ ಕೊಟ್ರ ಆಯ್ತು. ಯಾರಿದೆ ಗಡ್ಡ ಸಿಂಗು? ಇಷ್ಟು ದಿನ ನೀವಿಬ್ರು ಬರೀ ಗಂಡ ಪಿಂಡಗಳಾಗಿದ್ರಿ, ಈಗ ಗುಗ್ಗುಗಳು ಆದ್ರಿ. ನಮಸ್ತೆ ಮತ್ತೆ. ಸರಿಯಾಗಿ ಕಣ್ಬಿಟ್ಟು ನೋಡ್ರು, ಇವ್ರು ನನ್ನ ಹಬಿನೇ. ಏನ್ ಬಾಬಾ ನಿಮ್ಮ ಅವಂತೆ ದಿನಕ್ಕೊಂದೊಂದು ಆಟ ಕಟ್ತಿರಲ್ರಿ, ಅಲ್ಲಿ ಮನೆ ಮುಂದೆ ಬಂದು ಎಲ್ಲ ಗಲಾಟೆ ಮಾಡ್ತಿದ್ದಾರೆ. ಅವ್ರಿಗೆ ಏನ್ ಕೊಡ್ಬೇಕು ಅಂತ ಕೊಟ್ಟು ಕಳ್ಸಿ ಫಸ್ಟ್. ಯಾಕೆ ಗಲಾಟೆ ಮಾಡ್ತಿದ್ದಾರೆ? ಏನ್ ಕೊಡ್ಬೇಕು ನಾನು? ದೋಬಿ ತರಕಾರಿಯವರು ಹಾಲಿನವರು ಎಲ್ಲ ಬಾಕಿ ವಸೂಲಿಗೆ ಬಂದಿದ್ದಾರೆ. ನೀನೇನಾದ್ರು ದುಡ್ಡು ಕೊಡ್ತಾ ಇದ್ರೆ ನಿನ್ ಕೈ ಕಾಲು ಮುರಿದು ಬಿಡ್ತಾರೆ. ಅವ್ರು ಯಾಕೆ ಕೈ ಕಾಲು ಮುರಿತಾರೆ? ದುಡ್ಡು ತಾನೆ, ಅದೆಷ್ಟು ಕೊಡ್ಬೇಕು ನಾನೇ ಕೊಡ್ತೀನಿ. ಈ ಸೋಬತ್ಗೆ ಅವ್ನು ಈ ವೇಷ ಯಾಕೆ ಹಾಕ್ಬೇಕಾಗಿತ್ತ? ಅವನು ಆಡ್ತಾ ಇಲ್ಲ ಕಣೋ, ನಮ್ಮ ಯಜಮಾನ್ರು ಅವನ ಮೈ ಮೇಲೆ ಬಂದು ಆಡಿಸ್ತಾ ಇದ್ದಾರೆ. ಪಾಂಡುರಂಗ ಗಂಡುವರೆಗೆ, ಪಾಂಡುರಂಗ ಗಂಡುವರೆಗೆ. ನಾನು ಇದನ್ನೆಲ್ಲ ಸೆಟ್ಲ್ ಮಾಡ್ತೀನಿ. ಸಪ್ಪಮ್ಮ, ನಿಂಗೆ ಎಷ್ಟು ಕೊಡ್ಬೇಕು? ನಂಗೆ 1500 ರೂಪಾಯಿ ಕೊಡ್ಬೇಕು. ಅದು ನೋಡಿ ತಡವಾಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ನಿಮಗೆ 1,500 ತಾನೇ? 2,000 ತಗೊಳ್ಳಿ. ನಿಮ್ಗೆ ನಂಗೆ 1,500 ಕೊಡ್ಬೇಕು. ಒಂದು 3,000 ಇದೆ ಇಟ್ಕೊಳ್ಳಿ. ನನಗೂ ಸಾಲ ಬರ್ಬೇಕು. ನಾವು 2,000 ರೂಪಾಯಿ ತಗೊಳ್ಳಿ. ಈಗ ಗೊತ್ತಾಯ್ತು, ದುಡ್ಡು ಇಟ್ಕೊಂಡ್ರೆ ಬರ್ತೀರಾ, ಕಾಲು ಬಿದ್ರೆ ದುಡ್ಡು ಇಟ್ಕೊಂತೀರಾ. ನಿಮ್ಮಂತ ಮೀನ್ಗಳನ್ನ ಹೆಂಗ್ ಬಗ್ಗಿಸ್ಬೇಕು ಅಂತ ಈಗ ಗೊತ್ತಾಯ್ತು ನಮ್ಗೆ. ಹೋಗ್ಲಿ ಬಿಡಿ, ನಮ್ ದುಡ್ಡು ನಮಗ್ ಬಂದಾಯ್ತಲ್ಲ. ಪಾಂಡುರಂಗಪ್ಪಗೆ, ಪಾಂಡುರಂಗಪ್ಪಗೆ, ಪಾಂಡುರಂಗಪ್ಪಗೆ. ಅಭಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾನೆ. ಈಗ್ಲಾರು ಈ ಗೆಟಪ್ನ ಕಳ್ಚಿ. ಅಲ್ಲೇ ಬಲ್ಲೆ, ಇದು ಗೆಟಪ್ ಅಲ್ಲ, ಒರಿಜಿನಲ್. ಹೊಡಿಬಿಡಿ ಸರ್, ಹೊಡಿಬಿಡಿ ಸರ್. ಅಯ್ಯೋ ಹೊಡಿಬೇಡಿ ಬಿಡಿ ಸರ್, ಎಷ್ಟು ಅಂತ ಹೊಡಿತೀರಾ? ಶಿಶುಪಾಲ, ನಾನು ಬಾಂಬ್ ಬಿಡೋನಲ್ಲ ಕಣೋ, ಯಾವ್ದ್ರ ಮೇಲೂ ಆಣೆ ಮಾಡ್ದೆ. ನಾನು ಹಾಕೊಂಡಿರೋ ಟೋಪಿ ಮೇಲೆ ಆಣೆ ಮಾಡ್ಲಾ, ಈ ಸರಳುಗಳ ಮೇಲೆ ಆಣೆ ಮಾಡ್ಲಾ, ಈ ಲಾಟಿ ಮೇಲೆ ಆಣೆ ಮಾಡ್ಲಾ? ನಾನು ಬಾಂಬ್ ಬಿಡೋನಲ್ಲ ಕಣೋ, ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಕಣೋ. ಇವ್ನಿಗೆ ಎಷ್ಟು ಬಾರಿಸಿದ್ರು ಗಂಡು ಗಲಿ ವಂಶದ ಕಟ್ಟು ಕಡೆಯ ತುಂಡು ತುಂಡು ಅಂತಾನೆ ಹೇಳ್ತಾ ಇದ್ದಾನಲ್ಲೋ. ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನಿಮ್ ಫ್ರೆಂಡ್ ಪಾಂಡುರಂಗ ಅವ್ರಿಗೆ ಫೋನ್ ಮಾಡಿ ಸರ್, ಸತ್ಯ ಏನು ಅಂತ ಗೊತ್ತಾಗುತ್ತೆ. ಕರೆಕ್ಟ್. ಹಲೋ, ಜಾರ್ಜ್ ಜಂಬಲ್ದಿನಿ ಸ್ಪೀಕಿಂಗ್. ನಾನು ಇನ್ಸ್ಪೆಕ್ಟರ್ ಶಿಶುಪಾಲ್, IPS ಸ್ಪೀಕಿಂಗ್. ನಾನು ನಿಮ್ಮ ಯಜಮಾನ್ರ ಬಗ್ಗೆ ಸ್ವಲ್ಪ ಮಾತಾಡೋದಿತ್ತಲ್ಲ. ಸರ್, ಅದೇನೋ ದೊಡ್ಡ ಇಶ್ಯೂ ಆಗೋಯ್ತು. ಹಬಿನ ಕಿರಿಕ್ ಮಾಡ್ಕೊಂಡು ಸಿಂಗ್ ತರ ಗೆಟಪ್ ಹಾಕೊಂಡು ಮನೆಯಲ್ಲೇ ಇದ್ದಾರೆ. ಗಡ್ಡ ಇಟ್ಕೊಂಡು ಅಲ್ಲೇ ಇದ್ದಾನ? ಎಸ್ ಇನ್ಸ್ಪೆಕ್ಟರ್. ಓಕೆ ಓಕೆ ಓಕೆ, ಅವನು ಅಲ್ಲೇ ಇರಲಿ, ಅವನ್ನ ಹೊರಗಡೆ ಬಿಡಬೇಡಿ. ನಾನು ಈಗಲೇ ಬರ್ತೀನಿ. ಓಕೆ ಓಕೆ. ಹೇಳ್ಕೊಂಡು ನಡಿ ಅವನ್ನ. ಪಲ್ಲು, ಪಲ್ಲು, ಏನಕ್ಕೆ? ಹಬಿಯಲ್ಲೇ ನಾನೇ ಹೋದಲ್ಲ. ಬಾರಿ ನೋಡೋಣ. ನನ್ ಹಬಿ ಹೇಗೆ ಸಿಕ್ಕಿದ್ರು? ಅದಿಲ್ಲಮ್ಮ, ನಿಮ್ಮ ಮನೇಲಿ ಪಾಂಡುರಂಗ ಇರ್ಲಿ. ಇಲ್ಲೇ ಇದಾರಲ್ಲ. ಅಯ್ಯೋ ಅದಲ್ಲಮ್ಮ, ಲೇ ಮತ್ತೆ ತಪ್ಪಿಸ್ಕೊಂಡ್ಬಿಟ್ಟಲ್ಲ ಅವನು. ಸರ್, ಅಲ್ಲಿ ನೋಡಿ ಸರ್, ಇನ್ನೊಬ್ಬ ಪಾಂಡುರಂಗ. ಪಾಂಡುರಂಗಪ್ಪರೇ, ನಿಮ್ಮಿಂದ ನಮಗ್ ತುಂಬಾ ಅನುಕೂಲ ಆಯ್ತು. ನಾವು ಕೇಳಿದಕ್ಕಿಂತ ಜಾಸ್ತಿನೇ ದುಡ್ಡು ಕೊಟ್ಟಿದ್ದೀರಾ. ನಾವೇನ್ ಮಾಡ್ಬೇಕು ಹೇಳಿ ಸರ್. ಈಗ ನೀವು ನಾನು ಹೇಳೋ ಕೆಲಸನ ಮಾಡಿ ಕೊಟ್ರೆ ನಾನು ನಿಮ್ಮೂರ್ಗೂ 1,100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಈಗ ಸದ್ಯಕ್ಕೆ ನನ್ನ ಕಡೆಯಿಂದ ನಿಮಗೆ ಗಿಫ್ಟು ಅಂತ ಈ ಬೆಲ್ಟ್ಗಳನ್ನ ಕೊಡ್ತೀನಿ. ಎಲ್ಲರೂ ಈ ಬೆಲ್ಟ್ನ ಸೊಂಟಕ್ಕೆ ಕಟ್ಟಬೇಕು. ಇದು ಮೈಕೈ ನೋವಿನ ಬೆಲ್ಟು ಅಂತ. ಇದನ್ನ ಕಟ್ಕೊಂಡ್ರೆ ನಿಮಗೆ ಮೈಕೈ ನೋವಾಗಲಿ, ಬೆನ್ನು ನೋವಾಗಲಿ, ಸೊಂಟ ನೋವಾಗಲಿ ಯಾವ ನೋವುಗಳು ಕೂಡ ಬರೋದಿಲ್ಲ. ಕಟ್ಟಬೇಕು. ಹೌದಾ? ತಗೊಂಡ ಈಗ ನಿಮ್ಮ ತರಕಾರಿ ಕೊಟ್ಟಿರೋದ್ರಲ್ಲಿ ನಾನು ಏನೋ ಒಂದನ್ನ ಇಟ್ಟಿದ್ದೆ. ಹಾಗೆ ನಿಮ್ಮ ಹಾಲಿನ ಚಾಲೂ ಕೂಡ ಏನೋ ಒಂದನ್ನ ಇಟ್ಟಿದೆ. ನಿಮ್ಮ ಗಂಟಲು ಕೂಡ ಇಟ್ಟಿದೆ. ನೀವು ಇವುಗಳನ್ನೆಲ್ಲ ತಗೊಂಡು ನೇರವಾಗಿ ಕಮಿಷನರ್ ಆಫೀಸ್ ಒಳಗಡೆ ಹೋಗುತ್ತೆ. ಆಮೇಲೆ ನಾನು ರಿಮೋಟ್ನಿಂದ ಒಂದು ಬಟನ್ ಒತ್ತೀನಿ. ಅಲ್ಲಿಗೆ ನಾವು ಅನ್ಕೊಂಡ ಕೆಲಸ ಎಲ್ಲ ಆಗ್ತದೆ. ಏನಿಟ್ಟಿದ್ದೀರಾ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಬಾಂಬು. ಯಾರಾದ್ರೂ ಬೆಲ್ಟ್ ಬಿಚ್ಚೋದಕ್ಕೆ ಪ್ರಯತ್ನ ಪಟ್ರೆ ಈ ಬಟನ್ ಹಂಗಂಗೆ ಅಮುಕ್ತೀನಿ. ನಿಂತ ಜಾಗದಲ್ಲಿ ಎಲ್ಲರೂ ಸಿಡಿದೋಗ್ಬಿಡ್ತೀರಾ. ನಿಮ್ಮ ನಿಮ್ಮ ವಸ್ತುಗಳನ್ನೆಲ್ಲ ತಲೆ ಮೇಲೆ ಹೊತ್ಕೊಳ್ಳಿ. ಹೊತ್ಕೊಳ್ಳಿ. ಈ
ಈಗ ನೀವು ನನ್ನ ಹಿಂದೆ ಬರ್ತೀರಾ 3 ಎಣಸೋದ್ರೊಳಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಂತ ಜಾಗದಲ್ಲೇ 300 ಪೀಸ್ ಹಾಕ್ಬಿಡ್ತೀರಾ. ಯಾರು ಗಾಬರಿ ಆಗಬೇಡಿ, ರಿಮೋಟ್ ನನ್ನ ಕೈಲಿದೆ. ಬಾಂಬ್ ಇಲ್ಲೇ ಇದೆಯಲ್ಲ. ನಿಧಾನ ಬಿಚ್ಚಿ ತೆಗೆದು ಇಟ್ಬಿಡಿ. ನಾವು ಬೇಕಾಗಿರೋ ಬದ್ಮಾಶ್ ಸಿಕ್ಬಿಟ್ಟ. ಇನ್ಸ್ಪೆಕ್ಟರ್, ಈಗ್ಲಾದ್ರೂ ನನ್ನ ಹಬಿನ ಕರ್ಕೊಂಡು ಮನೆಗೆ ಹೋಗ್ಬೋದಾ? ಧಾರಾಳವಾಗಿ ಕರ್ಕೊಂಡೋಗಿ. ಲೇ ಪಾಂಡುರಂಗ, ಒಂದ್ಸಲ ವೇಷ ಹಾಕಿದಕ್ಕೆ ಏನೇನಾಯ್ತು ಅಂತ ಅನುಭವ ಆಯ್ತು ತಾನೆ. ಇನ್ನೊಂದ್ಸಲ ನೀನ್ ಹಾಕಿದ್ರೆ ವೇಷ, ನೀನ್ ಸರ್ವನಾಶ.